ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಂತ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಏನೇನಾಗ್ತಾ ಇದೆ, ಯಾರು ಏನು ಮಾಡಿದ್ರು ಈ ಕೊಲೆ ಕೇಸ್ನಲ್ಲಿ, ಅಂದರೆ ಯಾರ ಪಾತ್ರ ಎಷ್ಟಿತ್ತು ಮತ್ತು ಸಾಕ್ಷ್ಯಗಳು ಏನೆಲ್ಲ ಸಿಕ್ಕಿದೆ, ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ರೇಣುಕಾಸ್ವಾಮಿ ಕೊಲೆಗಾರರಿಗೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರಿಸೋದಕ್ಕಾಗದೆ ತಡಬಡಾಯಿಸ್ತಾ ಇದ್ದಾರೆ ಆರೋಪಿಗಳು. ಪೊಲೀಸರು ವಿತ್ ಎವಿಡೆನ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡೋದಕ್ಕಾಗ್ತಿಲ್ಲ ಆರೋಪಿಗಳಿಗೆ. ಡಿ ಗ್ಯಾಂಗ್ ಆರಂಭದಲ್ಲಿ ಕಳ್ಳಾಟ ಆಡಿತು. ಈಗ ಆ ಕಳ್ಳಾಟಕ್ಕೆ ಸಾಕ್ಷ್ಯದ ಉತ್ತರವನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ನಾನವನಲ್ಲ, ನನಗೆ ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದಂತ ದರ್ಶನ್ ಈಗ ತಂಡ ಹೊಡೆಯುವಂತ ಪರಿಸ್ಥಿತಿ. ಯಾಕಂತಂದ್ರೆ ಪೊಲೀಸರು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀನ್ ಯಾಕೆ ಹಣದ ವ್ಯವಹಾರ ಆರೋಪಿಗಳ ಜೊತೆ ಮಾಡಿದೆ ಅಂತ ಕೇಳ್ತಾರೆ. ನಾನು ಇರಲಿಲ್ಲ ಅಂತ ಹೇಳಿದ್ರೆ ನೀನ್ ಇದ್ದಿದ್ದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ, ಟವರ್ ಡಂಪ್ ಟೆಕ್ನಾಲಜಿಯನ್ನು ಬಳಸಿ ನೀನು ಅಲ್ಲಿ ಇದೆಯಲ್ಲ ಇದ್ದಂಥ ವಿಚಾರ ನಮಗೆ ಗೊತ್ತಾಗಿದೆ ಅಂತ ಕೇಳ್ತಾರೆ. ಏನು ಉತ್ತರ ಕೊಡೋದು? ಉತ್ತರ ಕೊಡೋದಕ್ಕಾಗದೆ ತನ್ನ ಹಳೆಯ ನಾಟಕ ಇತ್ತಲ್ಲ, ನನಗೆ ಗೊತ್ತಿಲ್ಲ, ಯಾರೋ ಹೊಡೆದ್ರು, ನಾನು ಹೇಳಿಲ್ಲ ಹೊಡೆಯೋದಕ್ಕೆ, ಉದ್ದೇಶ ನಮ್ದು ಅದಾಗಿರಲಿಲ್ಲ, ಈ ಕಳ್ಳಾಟಗಳಿಗೆಲ್ಲ ಈ ಹಂತದಲ್ಲಿ ಬ್ರೇಕ್ ಬೀಳ್ತಾ ಇದೆ. ಪೊಲೀಸರು ಕಲೆಕ್ಟ್ ಮಾಡಿರುವಂಥ ಸಾಕ್ಷ್ಯಗಳಿದೆಯಲ್ಲ, ಆ ಸಾಕ್ಷ್ಯಗಳು ಈಗ ಆರೋಪಿಗಳ ಪಾಲಿಗೆ ಬಹುದೊಡ್ಡ ಸಮಸ್ಯೆ ಆಗ್ತಿದೆ. ಕಸ್ಟಡಿಯಲ್ಲಿ ಪೊಲೀಸರು ಪ್ರಶ್ನೆ ಕೇಳಿದಾಗ ತಪ್ಪಿಸಿಕೊಳ್ಳೋದಕ್ಕಾಗ್ತಿಲ್ಲ. ನಾನು ದೊಡ್ಡ ಸೆಲೆಬ್ರಿಟಿ, ನಾನು ದೊಡ್ಡ ಪ್ರಭಾವಿ, ನಾನು ಹೇಳ್ದಂಗೆ ನಡೆಯುತ್ತೆ, ನಾನು ಮಾಡಿದ್ದೇ ಆಗತ್ತೆ ಅಂತ ಭಾವಿಸಿದಂಥ ಈ ಪುಣ್ಯಾತ್ಮ ಈಗ ಒದ್ದಾಡ್ತಾ ಇದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸರು ನಾನು ಹೇಳಿದ್ದಕ್ಕೆಲ್ಲ ತಲೆಯಾಡಿಸ್ತಾರೆ ಅಂತ ಅನ್ಕೊಂಡಿದ್ದಂಥ ವ್ಯಕ್ತಿ ಈಗ ಪೊಲೀಸರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನಾನು ಆಗಲೇ ಹೇಳಿದೆ, ಸಾಕ್ಷ್ಯಗಳ ಸಮೇತ ಪೊಲೀಸರು ಪ್ರಶ್ನೆ ಕೇಳ್ತಿದ್ದಾರೆ. ಹಂಗಿದ್ರೆ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಗಳೇನು, ಅದರ ಮಹತ್ವ ಏನು, ಆ ಡೀಟೇಲ್ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಪೊಲೀಸರ ಬಳಿ ಇರುವಂಥ ಸಾಕ್ಷ್ಯಗಳ ಪೈಕಿ ಪ್ರಮುಖ ಸ್ಥಳಗಳ CCTV ದೃಶ್ಯಗಳಿದ್ದಾವೆ. ಪೊಲೀಸರ ಬಳಿ ಪ್ರಮುಖ ಸ್ಥಳಗಳು ಯಾವುದು? ಸೀನ್ ಆಫ್ ಅಕರೆನ್ಸ್ ಅಂದರೆ ಕೃತ್ಯ ನಡೆದಂಥ ಜಾಗ, ಅಥವಾ ಕ್ರೈಮ್ ಸೀನ್ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಲ್ಲಿನ CCTV ದೃಶ್ಯ ಪೊಲೀಸರ ಬಳಿ ಇದೆ. ಅದರಲ್ಲಿ ಹೊಡೆಯೋದು ಬಡಿಯೋದು ಸೆರೆಯಾಗಿದೆ. ಜೊತೆಗೆ ಕಿಡ್ನಾಪ್ ಆಗಿರುವಂಥ ಜಾಗ ಚಿತ್ರದುರ್ಗ, ಆ CCTV ದೃಶ್ಯಗಳಿದ್ದಾವೆ. ಜೊತೆಗೆ ಕಾನ್ಸ್ಪಿರಸಿ ರೂಪಿಸಿದಂಥ ಜಾಗ ಆ ಪಬ್ಬು, ಅಲ್ಲಿನ CCTV ದೃಶ್ಯಗಳಿದ್ದಾವೆ. ಆರೋಪಿಗಳ ಜೊತೆಗೆ ಮಾತುಕತೆ ಮಾಡಿರುವಂಥ ಜಾಗ ಮೈಸೂರು, ಅಲ್ಲಿನ CCTV ದೃಶ್ಯಗಳಿದ್ದಾವೆ. ಸೊ ಇದು ಎಲ್ಲವೂ ಕೂಡ ಬಹಳ ಪ್ರಮುಖ ಸಾಕ್ಷಿಯಾಗಿ ಪೊಲೀಸರ ಕೈ ಸೇರಿದೆ. ನೆಕ್ಸ್ಟು ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ ಫಿಸಿಕಲ್ ಎವಿಡೆನ್ಸ್. ಸೊ ಇಲ್ಲಿ ಫಿಸಿಕಲ್ ಎವಿಡೆನ್ಸ್ ಅಂದರೆ ಏನು ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳಬೇಕಾಗತ್ತೆ. ಕ್ರೈಮ್ ಸೀನಲ್ಲಿ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಥವಾ ಕೃತ್ಯ ಇಂಥ ಜಾಗದಲ್ಲಿ ಆಯಿತು ಅಂತ ಪೊಲೀಸರಿಗೆ ಗೊತ್ತಾದ ಕೂಡಲೇ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡ್ತಾರೆ. ಆ ಟೇಪ್ ಒಂದನ್ನು ಹಾಕಿ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಲಾಗುತ್ತೆ. ಆ ಜಾಗದಲ್ಲಿ ಸಿಗುವಂಥ ಸಾಕ್ಷ್ಯಗಳಿದಾವಲ್ಲ, ಅದು ಇಡೀ ತನಿಖೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯ. ಏನು ಸಿಕ್ಕಿದೆ? FSL ಟೀಮು ಕ್ರೈಮ್ ಸೀನಲ್ಲಿರುವಂಥ ಫಿಸಿಕಲ್ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ವಿಕ್ಟಿಮ್, ಈ ಕೇಸ್ನಲ್ಲಿ ಕೊಲೆಯಾದಂಥ ರೇಣುಕಾಸ್ವಾಮಿ ಅವರ ರಕ್ತದ ಗುರುತು, ಜೊತೆಗೆ ಆರೋಪಿಗಳ ಫಿಂಗರ್ ಪ್ರಿಂಟ್ಸ್ ಅಂದರೆ ಬೆರಳಚ್ಚು, ಜೊತೆಗೆ ಫುಟ್ ಪ್ರಿಂಟ್ ಅಂದರೆ ಪಾದದ ಗುರುತು, ಓಡಾಡಿರುವಂಥ ಜಾಗ ಅಥವಾ ಕಾಲಿನ ಗುರುತು, ಜೊತೆಗೆ ಕೂದಲು, ಅದು ಇದು, ಈ ರೀತಿಯ ಸಾಕ್ಷ್ಯಗಳು, ಇದೆಲ್ಲವೂ ಕೂಡ ಕ್ರೈಮ್ ಸೀನಲ್ಲಿ ಸಿಕ್ಕಿದೆ. ಅಂದರೆ ಆರೋಪಿಗಳು ಸ್ಥಳದಲ್ಲಿದ್ರು ಅನ್ನೋದನ್ನ ಪ್ರೂವ್ ಮಾಡಬೇಕಾದಂಥ ಸಾಕ್ಷ್ಯಗಳೇನಿದ್ದಾವೆ, ಪ್ರೂವ್ ಮಾಡಬಹುದಾದಂಥ ಸಾಕ್ಷ್ಯಗಳೇನಿದ್ದಾವೆ, ಅದು ಪೊಲೀಸರಿಗೆ ಸ್ಪಷ್ಟವಾಗಿ ಈ ಕೇಸಲ್ಲಿ ಸಿಕ್ಕಿದೆ. ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ ಫಿಸಿಕಲ್ ಎವಿಡೆನ್ಸ್, ಇದರ ಜೊತೆಗೆ ಆರೋಪಿಗಳ ಮಧ್ಯೆ ಆಗಿರುವಂಥ ಮಾತುಕತೆಯ CDR ಅಂತಂದ್ರೆ ಕಾಲ್ ಡೀಟೇಲ್ ರೆಕಾರ್ಡ್ಸ್.
ಇದು ಸಿಕ್ಕಿದೆ. ಆರೋಪಿಗಳು ಅಂದ್ರೆ ದರ್ಶನ್ ಪ್ರದೂಷ್ ಜೊತೆ ಮಾತನಾಡಿರೋದು, ಪ್ರದೂಷ್ ಇತರ ಆರೋಪಿಗಳ ಜೊತೆಗೆ ಮಾತನಾಡಿರೋದು, ಇತರ ಆರೋಪಿಗಳು ಪ್ರದೂಷ್ ಜೊತೆಗೆ ಮಾತನಾಡಿರೋದು. ಅದೇ ಸಂದರ್ಭದಲ್ಲಿ ಪ್ರದೂಷ್ ಮತ್ತೆ ದರ್ಶನ್ಗೆ ಫೋನ್ ಮಾಡಿರೋದು, ವಿನಯ್ಗೆ ಫೋನ್ ಮಾಡಿರೋದು. ಮತ್ತು ಪವನ್ ಅನ್ನುವಂಥ ಆರೋಪಿ ಇದ್ದಾನೆ, ಆತ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದವನು, ಅಂದ್ರೆ ಈ ಕಿಡ್ನಾಪ್ ಮಾಡಿ ಕರೆಕ್ಟ್ ತರೋದು ಇಂಥದ್ದೆಲ್ಲ ಮಾಡಿದವನು. ಅವನ ಜೊತೆಗೆ ಮಾತುಕತೆಯಾಗಿರೋದು, ರಾಘವೇಂದ್ರನ್ ಜೊತೆಗೆ ಫೋನಲ್ಲಿ ಮಾತುಕತೆಯಾಗಿರೋದು. ಇದೆಲ್ಲದರ CDR ಪೊಲೀಸರ ಬಳಿ ಇದೆ. ಸೊ ಅಲ್ಲಿಗೆ ನೀವು ಯಾಕೆ ಮಾತುಕತೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸರು ಕೇಳಿದಾಗ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆ? CDR ಇದೆ. ನಾನು ಈಗಾಗಲೇ ಸಾಕ್ಷ್ಯಗಳನ್ನು ಏನನ್ನು ಕಲೆಕ್ಟ್ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಿದ್ದೆ. ಏನು ಸಾಕ್ಷ್ಯಗಳು? ಒಂದು ಟವರ್ ಡಂಪ್ನ ತನಕ ನಾನು ಹೋಗಿದ್ದೆ. ಟವರ್ ಡಂಪ್ ಟೆಕ್ನಾಲಜಿ ಅಂದರೆ ಏನು ಅಂತ ವಿವರಿಸ್ತಾ ಇದೆ. ಟವರ್ ಡಂಪ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಯಾವ ಮೊಬೈಲ್ ನೆಟ್ವರ್ಕು ಆಕ್ಟಿವ್ ಇತ್ತು ಆ ಸಂದರ್ಭದಲ್ಲಿ, ಅಂದರೆ ಕೊಲೆಯಾದಂಥ ಸಂದರ್ಭದಲ್ಲಿ ಅಂತ. ಸೊ ಆ ಟವರ್ ಡಂಪ್ ಟೆಕ್ನಾಲಜಿಯನ್ನು ಬಳಸಿ ಅಲ್ಲಿದ್ದಂಥ ಮೊಬೈಲ್ಗಳು ಯಾವುದೆಲ್ಲ ಆಕ್ಟಿವ್ ಆಗಿತ್ತು, ಅದು ಯಾರ್ಯಾರ ನಂಬರು, ಈ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಇದರ ಜೊತೆಗೆ ಒಳಸಂಚು ಸಾಬೀತಾಗೋದಕ್ಕೆ ಬೇಕಾದಂಥ ಸಾಕ್ಷ್ಯವನ್ನ ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಒಳಸಂಚು ಅಂತಂದ್ರೆ ಈ ಕೊಲೆ ಏನಿದೆ ಇದು ಯಾರೋ 17 ಜನ ಏಕಾಏಕಿ ಆವೇಶದಿಂದ ಮಾಡಿರುವಂಥ ಕೊಲೆಯಲ್ಲ, ಪ್ಲ್ಯಾಂಡ್ ಮರ್ಡರ್ ಅಂತ ಗೊತ್ತಾಗಬೇಕು ಅಂತಾದ್ರೆ ಕಿಡ್ನಾಪ್ ಮಾಡೋದಕ್ಕೆ ಯಾರು ಸೂಚನೆ ಇತ್ತು, ಕಿಡ್ನಾಪ್ ಹೆಂಗಾಯಿತು, ಮತ್ತು ಕಿಡ್ನಾಪ್ ಮಾಡೋ ಸಂದರ್ಭದಲ್ಲೇ ಕೊಲ್ಲಬೇಕು ಅನ್ನುವಂಥ ಉದ್ದೇಶದಿಂದಲೇ ಕಿಡ್ನಾಪ್ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ನಾಡಿದ್ದು ನ್ಯಾಯಾಲಯದಲ್ಲಿ ಪ್ರೂವ್ ಆಗಬೇಕು ಅಂತಾದರೆ ನೀವು ಕಾನ್ಸ್ಪಿರಸಿಯನ್ನು ಪ್ರೂವ್ ಮಾಡಬೇಕು. ಸೊ ಕಾನ್ಸ್ಪಿರಸಿಗೆ ಬೇಕಾದಂಥ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ವಾಹನಗಳು ಮತ್ತು ಮೆಟೀರಿಯಲ್ ರಿಕವರಿ ಆಗಿದೆ. ವಾಹನಗಳು, ಮೃತದೇಹವನ್ನು ಸಾಗಿಸಲಾಗಿದ್ದಂಥ ವಾಹನಗಳು, ಆರೋಪಿಯನ್ನ ವಿಕ್ಟಿಮನ್ನು ಕರ್ಕೊಂಡು ಬಂದಂಥ ವಾಹನಗಳು, ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಂಥ ವಾಹನ, ಮತ್ತು ಮೆಟೀರಿಯಲ್ ರಿಕವರಿ ಅಂದರೆ ಹೊಡೆಯೋದಕ್ಕೆ ಬಳಸಿರುವಂಥ ರಿಪ್ಪೀಸ್ ಇರಬಹುದು, ಜೊತೆಗೆ ಹಗ್ಗ, ಕಟ್ಟಿ ಹಾಕಲು ಬಳಸಲಾಗಿದ್ದಂಥ ಹಗ್ಗ ಇರಬಹುದು, ಶಾಕ್ ಕೊಡೋದಕ್ಕೆ ಬಳಸಿದಂಥ ಮೆಗ್ಗರ್ ಇರಬಹುದು, ಇದೆಲ್ಲವನ್ನ ಕೂಡ ಮೆಟೀರಿಯಲ್ ರಿಕವರಿ ಕೂಡ ಮಾಡಿದ್ದಾರೆ. ಇನ್ನು ಆರೋಪಿಗಳ ಬಟ್ಟೆ, ರೇಣುಕಾಸ್ವಾಮಿಯ ಬಟ್ಟೆ ಅಂದರೆ ರಕ್ತದ ಗುರುತಿನ ಕಾರಣಕ್ಕಾಗಿ ಇದೆಲ್ಲವನ್ನ ಕೂಡ ರಿಕವರಿ ಮಾಡಿಕೊಳ್ಳಲಾಗಿದೆ. ಇನ್ನು ಹಣಕಾಸಿನ ವ್ಯವಹಾರ ಆಗಿದೆ ಅನ್ನೋ ಕಾರಣ ಗೊತ್ತಾಗಿತ್ತು. 30 ಲಕ್ಷ ರೂಪಾಯಿ ದರ್ಶನ್ ಕೊಟ್ಟಿರುವಂಥ ದುಡ್ಡು, ಇದನ್ನ ಕೂಡ ಪೊಲೀಸರು ವಿವಿಧ ಆರೋಪಿಗಳ ಮನೆಯಿಂದ ಅಥವಾ ಅವರಿಗೆ ಸೇರಿದಂಥ ಜಾಗದಿಂದ ಸೀಸ್ ಮಾಡಿದ್ದಾರೆ. 5 ಲಕ್ಷ, 10 ಲಕ್ಷ ಈ ರೀತಿ ಸೀಸ್ ಆಗಿದೆ. ಒಟ್ಟು 30 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಇದು ಕೂಡ ದರ್ಶನ್ ಪಾಲಿಗೆ ಸಮಸ್ಯೆಯನ್ನು ತರುತ್ತೆ. ಈ ದುಡ್ಡು, ರಿಕವರಿ ಆಗಿರುವಂಥ ದುಡ್ಡು ಅಂದರೆ ಸುಖ ಸುಮ್ಮನೆ 30 ಲಕ್ಷ ರೂಪಾಯಿ ಯಾಕೆ ಕೊಟ್ರಪ್ಪ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ 30 ಲಕ್ಷ ರೂಪಾಯಿ ರಿಕವರಿ ಆಗಿದೆ. ಇದೆಲ್ಲವೂ ಕೂಡ ಸಾಕ್ಷ್ಯಗಳೇನಿದೆ ಅದು, ಅಂದರೆ ಯಾವ ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನು ಈ ಕೇಸ್ನಲ್ಲಿ ಒಟ್ಟು 17 ಮಂದಿ ಆರೋಪಿಗಳು. ಈ 17 ಮಂದಿ ಆರೋಪಿಗಳ ಪೈಕಿ ಯಾರ್ಯಾರ ಪಾತ್ರ ಏನೇನಾಗಿತ್ತು ಅದಕ್ಕೂ ಕೂಡ, ಅಂದರೆ ಇಲ್ಲಿ ಬೈಫರ್ಕೇಶನ್ ಆಫ್ ಕ್ರೈಮ್ ಅಂತ ಹೇಳ್ತಾರೆ, ಅಥವಾ ಅಪರಾಧದ ವಿಭಜನೆ. ಸೊ ಯಾರ್ಯಾರ ಪಾತ್ರ ಏನೇನು ಇದಕ್ಕೂ ಕೂಡ ಪೊಲೀಸರಿಗೆ ಸ್ಪಷ್ಟ ಸಿಕ್ಕಿದೆ. ಆ ಡೀಟೇಲ್ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈಗ ಅಸ್ವಸ್ಥಗೊಂಡಿರುವಂಥ ಪವಿತ್ರ ಗೌಡ, ಈಕೆಯ ಪಾತ್ರ ಏನು? ರೇಣುಕಾಸ್ವಾಮಿಯ ಕೊಲೆಯಾಗೋದಕ್ಕೆ ಮೂಲ ಕಾರಣವೇ ಪವಿತ್ರ ಗೌಡ. ಕಾರಣ ಈಕೆಗೆ ಮೆಸೇಜ್ ಮಾಡಿದ ಅನ್ನೋ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಕೊಲೆಯಾಗಿರೋದು. ಮತ್ತು ಶೆಡ್ಡಿಗೆ ಬಂದಂಥ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಥಳಿಸಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಈಕೆಯ ಪಾತ್ರ ಇದು. ಆ ಕಾರಣಕ್ಕಾಗಿ ಆರೋಪಿ ನಂಬರ್ 1. ನೆಕ್ಸ್ಟ್ ಇನ್ನು ಆರೋಪಿ ನಂಬರ್ 2 ದರ್ಶನ್ ಪಾತ್ರ ಏನು? ದರ್ಶನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಆಗಿರೋದು, ದರ್ಶನ್ ಸೂಚನೆಯ ಮೇರೆಗೆ ಹೊಡೆದಿರೋದು, ದರ್ಶನ್ ಸೂಚನೆಯ ಮೇರೆಗೆ ಬಾಡಿಯನ್ನು ಡಿಸ್ಪೋಸ್ ಮಾಡುವಂಥ ಪ್ರಯತ್ನಗಳಾಗಿರೋದು, ಸಾಕ್ಷ್ಯನಾಶ ಮಾಡುವಂಥ ಪ್ರಯತ್ನಗಳಾಗಿರೋದು, ಮತ್ತು ದರ್ಶನ್ ಖುದ್ದು ಹೊಡೆದಿದ್ದಾರೆ. ಮಾರಣಾಂತಿಕವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ ದರ್ಶನ್. ಸೊ ಇದು ದರ್ಶನ್ ಪಾತ್ರ. ದರ್ಶನ್ ಹಲ್ಲೆಯಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟ ಅನ್ನೋದು ಸೆಕೆಂಡರಿ, ಬಟ್ ದರ್ಶನ್ನೂ ಕೂಡ ಹಲ್ಲೆ ಮಾಡಿದ್ದಾನೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಆರೋಪಿ ನಂಬರ್ 3 ಈತ ಪವನ್. ಈತನ ಪಾತ್ರ ಯಾವುದು ಅಂತಂದ್ರೆ, ಪವಿತ್ರ ಮಾಹಿತಿ ಮೇರೆಗೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಪ್ಲಾನ್ ಅನ್ನು ಮಾಡಿದ್ದು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತ ಟೀಮ್ ಅನ್ನ ರೆಡಿ ಮಾಡಿದ್ದು ಈತನೇ. ಎಲ್ಲಿಗೆ ಕರ್ಕೊಂಡು ಬರಬೇಕು, ಹೇಗೆ ಕರ್ಕೊಂಡು ಬರಬೇಕು, ಯಾವ ರೀತಿ ಟ್ರ್ಯಾಪ್ ಮಾಡಬೇಕು, ಇದೆಲ್ಲವನ್ನ ಮಾಡಿದ್ದು ಈತನೇ. ಈತ ಪವಿತ್ರ ಗೌಡ, ಈಕೆಯ ಅಸಿಸ್ಟೆಂಟ್. ಈತ ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ. ಶೆಡ್ನಲ್ಲಿ ಈತ ಹೊಡೆದಿದ್ದಾನೆಯೂ ಕೂಡ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ. ಈತನ ಪಾತ್ರ ಇಷ್ಟು, A3. ಇಡೀ ಕೇಸ್ನಲ್ಲಿ A4 ಏನಿದ್ದಾನೆ ರಾಘವೇಂದ್ರ, ಈತನ ಈ ದರಿದ್ರ ಮುಖವನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ.
ಅಪ್ಪಿತಪ್ಪಿ ನಾಡಿದ್ದೇನಾದರೂ ಈತ ಬೇಲ್ ಪಡ್ಕೊಂಡು ಬಂದರೆ ಸಮಾಜಕ್ಕೆ ಈತ ಬಹುದೊಡ್ಡ ಮಾರಕ ಈತ. ಯಾಕೆ ಅಂತ ಹೇಳ್ತೀನಿ. ಇಡೀ ಕೇಸ್ನಲ್ಲಿ ಅತ್ಯಂತ ದುಷ್ಟ, ದುರುಳ, ಅಸಹ್ಯದ ವ್ಯಕ್ತಿ ಯಾರಾದರೂ ಇದ್ರೆ ಅದ ಈತನೇ. ದರ್ಶನ್ ಹೊರತುಪಡಿಸಿ, ಐ ರಿಪೀಟ್, ದರ್ಶನ್ ಹೊರತುಪಡಿಸಿ ದುಷ್ಟ, ದುರುಳ, ಅಸಹ್ಯದ ವ್ಯಕ್ತಿ ಯಾರಾದರೂ ಇದ್ರೆ ಇವನೇ. ಯಾಕೆ ಅಂತ ಹೇಳ್ತೀನಿ. ಈತ ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ, ನಾನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ದೊಡ್ಡ ಜಿಲ್ಲಾಧಿಕಾರಿ ರೀತಿಯಲ್ಲಿ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾ ಇದ್ದ ಚಿತ್ರದುರ್ಗದಾದ್ಯಂತ. ಕರ್ಕೊಂಡು ಬಂದಿದ್ದು ಈತನೇ, ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ಈತನೇ. ಕರ್ಕೊಂಡು ಬಂದ ನಂತರ ಹೊಡೆದಿದ್ದಾನೆ ಈತ. ಹೊಡೆದ ನಂತರ ಆತ ಮೃತಪಟ್ಟ, ರೇಣುಕಾಸ್ವಾಮಿ ಮೃತಪಟ್ಟ. ಈತನ ದರಿದ್ರ ಬದುಕು ಹೆಂಗಿದೆ ಅಂತಂದ್ರೆ, ಅಸಹ್ಯದ ಬದುಕು ಹೆಂಗಿದೆ ಅಂತಂದ್ರೆ, ನಾನೇ ಕರ್ಕೊಂಡು ಬಂದಂಥ ವ್ಯಕ್ತಿಯನ್ನು ಹೊಡೆದು ಬಡಿದು ಕೊಂದ ನಂತರ ಆತ ಹಾಕಿದ್ದಂಥ ಚೈನು, ಕೈಯಲ್ಲಿದ್ದಂಥ ಉಂಗುರ, ಇದನ್ನೂ ಕಳ್ಳತನ ಮಾಡಿದ್ದಾನೆ. ನಾನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವನು. ಚಿನ್ನಾಭರಣ ಕಳ್ಳತನ ಮಾಡಿದಂಥ ದೈನೇಸಿ ಬದುಕು ಈತಂದು, ದರಿದ್ರ ಬದುಕು ಈತಂದು. ಇಷ್ಟು ಬಂಡವಾಳ ಬದುಕೋದಕ್ಕಿಂತ ಯಾವುದಾದ್ರೂ ಕೆರೆನೋ ಬಾವಿನ ನೋಡ್ಕೊಂಡು ಸಾಯಕ್ಕಾಗಲ್ವಾ? ಇಂಥ ಬದುಕು ಬದುಕಬೇಕಾ? ಮೃತದೇಹದ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ಬದುಕಬೇಕಾದಂಥ, ಅನ್ನ ತಿನ್ನಬೇಕಾದಂಥ ಪರಿಸ್ಥಿತಿ ಈತನಿಗಿದೆ ಅಂತಾದರೆ, ಯಾವುದಾದ್ರೂ ದೇವಸ್ಥಾನನೋ ಚರ್ಚೋ ಮಸೀದಿಯ ಮುಂಭಾಗದಲ್ಲಿ ನಿಂತು ಭಿಕ್ಷೆ ಬೇಡಬಹುದು ತಾನೆ? ನಾನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಭಿಕ್ಷೆ ಹಾಕ್ರಿ ಅಂತ ಕೇಳ್ಬೋದು ತಾನೆ? ಅಂಥ ದರಿದ್ರ ಬದುಕು ಈತಂದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದೇ ಮುಖ. ನೆಕ್ಸ್ಟ್ ಇನ್ನು A5 ನಂದೀಶ್, ಈತ ಮಂಡ್ಯ ಮೂಲದವನು. ಈತನ ತಾಯಿ ಮೊನ್ನೊಂದು ಬೈಟ್ ಕೊಟ್ಟರು, ಒಂದು ಮಾತಾಡಿದರು. ಆಗ ನಾನು ಅಂದ್ಕೊಂಡಿದ್ದೆ, ಪಾಪ ಇರಬಹುದೇನೋ, ಅಮಾಯಕ ಇರಬಹುದೇನೋ, ಅವನ ತಾಯಿ ಮಾತನಾಡಿದಾಗ ಹಂಗೆ ಅನಿಸಿತ್ತು. ಬಟ್ ಹೊಡೆದಿರುವಂಥ ಗ್ಯಾಂಗ್ನಲ್ಲಿ ಅತ್ಯಂತ ಕ್ರೂರಿ ಯಾರು ಅಂತಂದರೆ ಈತನೇ, ನಂದೀಶು. ಅತ್ಯಂತ ಮಾರಣಾಂತಿಕವಾಗಿ ಹೊಡೆದಿರೋದು, ಅತ್ಯಂತ ಕ್ರೂರವಾಗಿ ವರ್ತಿಸಿರುವಂಥ ವ್ಯಕ್ತಿ ನಂದೀಶ್. ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋ ಈತನೇ. ಇನ್ನೊಬ್ಬನನ್ನು ಕರೆದು ಶಾಕ್ ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿದವನು ಈತನೇ. ಚಿತ್ರಹಿಂಸೆ ಕೊಟ್ಟವನು ಇವನೇ. ಈತ ಕೇಬಲ್ ಕೆಲಸ ಮಾಡ್ತಿದ್ದ. ಅನಂತರ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಈತ ಇಡೀ ಹೊಡೆದಿರುವಂಥ ಟೀಮ್ನಲ್ಲಿ ಅತ್ಯಂತ ಕ್ರೂರವಾಗಿ ವರ್ತಿಸಿರುವಂಥ ವ್ಯಕ್ತಿ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರೋ. ನೆಕ್ಸ್ಟ್ A6ನ ಹೆಸರು ಜಗದೀಶ್ ಅಂತ. ಈತ ಕಿಡ್ನಾಪ್ ಮಾಡಿಕೊಂಡು ಬಂದಿರುವಂಥ ಟೀಮ್ನ ಸದಸ್ಯ ಈತ. ಹಣ ಪಡೆದು ಮೃತದೇಹ ಎಸೆಯುವಂಥ ಕೆಲಸದಲ್ಲೂ ಕೂಡ ಭಾಗಿಯಾಗಿದ್ದ. ದರ್ಶನ್ ಜೊತೆಗೆ ಫೋಟೋ ಸಿಗುತ್ತೆ ಅಂತ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು, ಆ ನಂತರ ದುಡ್ಡು ಸಿಗುತ್ತೆ ಅಂತ ಡೆಡ್ ಬಾಡಿ ಎಸೆಯೋದಕ್ಕೆ ಹೋಗಿದ್ದ ಜಗದೀಶ್. ನೆಕ್ಸ್ಟು A7 ಅನು, ಈತನ ತಂದೆ ಹೃದಯಾಘಾತದಿಂದ ಮೃತಪಟ್ಟರು. ಅದೇ ಅನು ಕಿಡ್ನಾಪ್ ಮಾಡಿಕೊಂಡು ಬಂದಂಥ ಟೀಮ್ನ ಸದಸ್ಯ ಈತ. ಹಲ್ಲೆಯಲ್ಲಿ ಭಾಗಿಯಾಗಿಲ್ಲ, ಶವ ಎಸೆಯೋದ್ರಲ್ಲೂ ಭಾಗಿಯಾಗಿಲ್ಲ. ಇದ್ದಿದ್ರಲ್ಲಿ ಸ್ವಲ್ಪ ಸಂಭಾವಿತನ ಥರ ಕಾಣಿಸ್ತೋರೋದು ಇವನೊಬ್ಬನೇ. ನೆಕ್ಸ್ಟು A8 ಆರೋಪಿ ನಂಬರ್ 8 ರವಿ, ಕಾರು ಚಾಲಕನ ಕೆಲಸ ಮಾಡ್ತಾ ಇದ್ದವನು. ಪಾಪ ಈತಂದೇ ಟೊಯೋಟಾ ಇಟಿಯೋಸ್ ಕಾರು, ಅದನ್ನು ಬಾಡಿಗೆ ಮಾಡ್ಕೊಂಡು ಬಂದಿದ್ದಾರೆ. ಈತನ ಪಾತ್ರ ಎಷ್ಟಿದೆ ಅಂತ ಗೊತ್ತಿಲ್ಲ. ಈಗ ಪೊಲೀಸರಿಗೆ ಇನ್ನೂ ಸ್ಪಷ್ಟತೆ ಸಿಗಬೇಕಾಗಿದೆ. ಅಂದರೆ ಕಿಡ್ನಾಪ್ ಇದು ಅಂತ ಆತನಿಗೆ ಗೊತ್ತಿತ್ತಾ ಅಥವಾ ಮಾತನಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿತ್ತಾ, ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ರೇಣುಕಾಸ್ವಾಮಿಯನ್ನು ಕೊಂದಿದ್ದಾರೆ ಅನ್ನೋದು ಗೊತ್ತಿದ್ದು ತಪ್ಪಿಸ್ಕೊಂಡು ಓಡೋದವನು ಈತ. ಕೊಂದಿದ್ದಾರೆ ಅಂತ ಈತ ಜವಾಬ್ದಾರಿಯುತ ವ್ಯಕ್ತಿ ಅಂತ ಆದರೆ ಕಂಪ್ಲೇಂಟ್ ಪೊಲೀಸರಿಗೆ ಮಾಹಿತಿ ಕೊಡ್ಬೋದು. ಅದನ್ನು ಯಾವುದೂ ಮಾಡಿಲ್ಲ. ದುಡ್ಡು ತಗೊಂಡಿದ್ದಾನೆ ಅಂತ ಮಾಹಿತಿ ಇದೆ, ಮೃತದೇಹ ಎಸೆಯೋದಕ್ಕೆ ದುಡ್ಡು ತಗೊಂಡಿದ್ದಾನೆ ಅಂತ ಗೊತ್ತಿಲ್ಲ, ಅದು ಸ್ಪಷ್ಟತೆ ಇಲ್ಲ. ನೆಕ್ಸ್ಟು ಆರೋಪಿ ನಂಬರ್ 9 ಧನ್ರಾಜ್. ಈತನನ್ನು ನೋಡಿ, ಈತ ಕೈಯಲ್ಲೊಂದು ಮೆಗ್ಗರ್ ಹಿಡ್ಕೊಂಡು ಬಂದವನು ಕ್ರೈಮ್ ಸೀನಿಗೆ. ಮೆಗ್ಗರ್ ಅಂತಂದರೆ ಶಾಕ್ ಕೊಡೋದಕ್ಕೆ. ಒಬ್ಬ ಬಡಪಾಯಿ ವ್ಯಕ್ತಿಗೆ ಶಾಕ್ ಕೊಟ್ಟು ಕೊಂದಂಥ ಟೀಮ್ನ ಸದಸ್ಯ ಈತ, ಕರೆಂಟ್ ಶಾಕ್ ಕೊಟ್ಟವನು ಧನ್ರಾಜ್. ನೆಕ್ಸ್ಟ್ ಇನ್ನು ಮತ್ತೊಬ್ಬ ಆರೋಪಿ A10 ಆರೋಪಿ ನಂಬರ್ 10 ಈತ ವಿನಯ್. ದರ್ಶನ್ ಆಪ್ತ. ಸ್ಟೋನಿ ಬ್ರೂಕ್ ಅನ್ನುವಂಥ ಪಬ್ ಏನಿದೆ ಇದರ ಮಾಲೀಕ ಈತ. ಸ್ಟೋನಿ ಬ್ರೂಕ್ ಅನ್ನುವಂಥ ಪಬ್ಬು ದರ್ಶನ್ ಕಾನ್ಸೆಪ್ಟಲ್ಲಿ ರೆಡಿ ಆಗಿರುವಂಥ ಪಬ್. ಅದು ಭಾಳ ಆತ್ಮೀಯ. ಮತ್ತು ಈ ವಿನಯ್ ಆ ಸ್ಟೋನಿ ಬ್ರೂಕ್ ಪಬ್ನ ಮೇಲ್ಭಾಗದಲ್ಲಿ ಒಂದು ರೂಮನ್ನು ದರ್ಶನಿಗೆ ಅಂತಲೇ ಡೆಡಿಕೇಟ್ ಮಾಡಿ ಇಟ್ಟಿದ್ದಾನೆ. ಅಂದರೆ ದರ್ಶನ್ ತೆಗೆದಿರುವಂಥ ಫೋಟೋಗಳು, ದರ್ಶನ್ನ ಸಫಾರಿಯಲ್ಲಿ ತೆಗೆದಿರುವಂಥ ಫೋಟೋಗಳು, ದರ್ಶನ್ನ ಬೇರೆ ಬೇರೆ ರೀತಿಯ ಫೋಟೋಗಳು, ಇದೆಲ್ಲವೂ ಕೂಡ ಅಂದರೆ ಡೆಡಿಕೇಟೆಡ್ ರೂಮ್ ಒಂದಿದೆ ಈ ಪಬ್ಬಲ್ಲಿ, ವಿನಯ್ ಮಾಡಿರುವಂಥ ಪಬ್ಬಲ್ಲಿ. ಅಂದರೆ ಅಷ್ಟು ಆಪ್ತ. ರೇಣುಕಾಸ್ವಾಮಿಗೆ ಲಾಠಿ ಬೀಸಿ ಹೊಡೆದಂಥವನಿದ ಆರೋಪಿ ನಂಬರ್ 10. ಇನ್ನು ನಾಗರಾಜ್, ದರ್ಶನ್ನ ಮ್ಯಾನೇಜರ್ ಈತ. ನಾಗ ಅಲಿಯಾಸ್ ನಾಗರಾಜ್,
ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತೆ, ಹಲ್ಲೆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಕಾಲಿನಿಂದ ಒದ್ದಿದ್ದಂತೆ, ಇದೆಲ್ಲ ಆರೋಪ ಇದೆ. ಲಕ್ಷ್ಮಣ್ ದರ್ಶನ್ನ ಕಾರು ಚಾಲಕ, ಆರೋಪಿ ನಂಬರ್ 12. ದರ್ಶನ್ ಕಾರು ಚಾಲಕ, ಕೊಲೆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಈತ. ಇನ್ನು ಆರೋಪಿ ನಂಬರ್ 13 ದೀಪಕ್, ದರ್ಶನ್ ಆಪ್ತ, ದುಡ್ಡಿನ ವ್ಯವಹಾರ ಎಲ್ಲ ಮಾಡಿದ್ದು. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ಗೆ ಹಣ ಹಂಚಿಕೆ ಮಾಡಿದ್ದು, ಇಂಥದ್ದನ್ನೆಲ್ಲ ಮಾಡಿದವನು. ಪ್ರದೋಷ್ ಎ 14, ಈತ 30 ಲಕ್ಷ ಹಣದ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ ಮತ್ತು ಆರೋಪಿಗಳನ್ನು ಸರೆಂಡರ್ ಮಾಡಿಸಿದವನು. ಕಾರ್ತಿಕ್ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕ, ರೇಣುಕಾ ಸ್ವಾಮಿಯ ಮೃತದೇಹವನ್ನು ಸಾಗಿಸಿದವನು. ಎ 16 ಕೇಶವಮೂರ್ತಿ 5 ಲಕ್ಷ ಹಣ ಪಡೆದು ಸರೆಂಡರ್ ಆದಂಥ ಗಿರಾಕಿ. ಎ 17 ನಿಖಿಲ್ 5 ಲಕ್ಷ ದುಡ್ಡು ಪಡೆದು ಮೃತದೇಹ ಸಾಗಿಸುವಲ್ಲಿ ಭಾಗಿಯಾದವನು. ಈತನ ಮುಖವನ್ನು ಕೂಡ ನೋಡ್ತಾ ಇದ್ರಿ. ಇದಿಷ್ಟು ಆರೋಪಿಗಳ ಹಿನ್ನೆಲೆ. ರೇಣುಕಾ ಸ್ವಾಮಿ ಪೋಷಕರನ್ನ ಇವತ್ತು ರಾಜಕೀಯ ಕ್ಷೇತ್ರದ ಪ್ರಮುಖರು ಭೇಟಿಯಾದರು. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿಯಾಗಿದ್ದಾರೆ. ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ಗೃಹ ಸಚಿವರು. ರೇಣುಕಾ ಸ್ವಾಮಿ ಕುಟುಂಬಸ್ಥರು ಒಂದಿಷ್ಟು ಮನವಿಯನ್ನ ಕೂಡ ಪರಮೇಶ್ವರ್ ಮುಂದಿಟ್ಟಿದ್ದಾರೆ. ತನಿಖೆಗೆ ಸಂಬಂಧಿಸಿದಂತೆ 4 ಬೇಡಿಕೆಯನ್ನ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಇಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಏನಾದರೂ ಸಮಸ್ಯೆ ಆಗಬಹುದು ಅನ್ನೋದು ಅವರ ಆತಂಕ. ಅಂದರೆ ಈಗ ಎಲ್ಲವೂ ಸರಿ ಇದೆ ತನಿಖೆ, ಚಾರ್ಜ್ ಶೀಟ್ ಹಂತದಲ್ಲಿ ತಪ್ಪುಗಳಾದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾರೆ ಆರೋಪಿಗಳು ಅನ್ನುವಂಥ ಆತಂಕ ಅವರನ್ನು ಕಾಡ್ತಾ ಇದೆ. ಸೊ ಈ ಆತಂಕವನ್ನ ಅವರು ಪರಮೇಶ್ವರ್ ಮುಂದೆ ಇಟ್ಟಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯವರ ಕುಟುಂಬ ಸದಸ್ಯರು ಅಂದರೆ ತಂದೆ ತಾಯಿ ಏನು ಬೇಡಿಕೆ ಇಟ್ಟಿದ್ದಾರೆ? ಮೊದಲನೇದಾಗಿ ರೇಣುಕಾ ಸ್ವಾಮಿ ಅವರ ಪತ್ನಿಗೆ ಸಾಧ್ಯ ಆದರೆ ಸರ್ಕಾರಿ ಉದ್ಯೋಗ ಕೊಡಿ. ಆಕೆಗೆ ಯಾರೂ ಇಲ್ಲ, ಬಡ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳಾಕೆ ಮತ್ತು ಜೊತೆಗೆ ಗರ್ಭಿಣಿ, ಹುಟ್ಟುವಂಥ ಮಗುವಿನ ಭವಿಷ್ಯ, ಅನುಕಂಪದ ಆಧಾರದ ಮೇಲೆ ಸಾಧ್ಯ ಇದ್ದರೆ ಸರ್ಕಾರಿ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಇದ್ದರೆ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಇನ್ನು ತನಿಖೆಯ ಮೇಲೆ ದೊಡ್ಡವರ ಪ್ರಭಾವ ಬೀಳದಂತೆ ನೋಡ್ಕೊಳ್ಳಿ ಅನ್ನೋದು ಅವರು ಮಾಡಿರುವಂಥ ರಿಕ್ವೆಸ್ಟು. ಅಂದರೆ ಈಗ ಸರಿ ಇದೆ, ತನಿಖೆ ಸರಿಯಲ್ಲೂ ಹೋಗ್ತಿದೆ, ಸರಿ ದಾರಿಯಲ್ಲಿದೆ. ಸಮಸ್ಯೆ ಯಾವಾಗ ಆಗುತ್ತೆ ಅಂತಂದರೆ ಚಾರ್ಜ್ ಶೀಟ್ ಹಂತದಲ್ಲಿ ದುರ್ಬಲ ಚಾರ್ಜ್ ಶೀಟ್ ಸಲ್ಲಿಸೋದು, ಬೆನಿಫಿಟ್ ಆಫ್ ಡೌಟ್ ಆರೋಪಿಗೆ ಸಿಗುವಂಥ ಪರಿಸ್ಥಿತಿಯನ್ನು ಸೃಷ್ಟಿಸೋದು, ಈ ಆತಂಕ ಅವರನ್ನು ಕಾಡ್ತಾ ಇದೆ. ಅದನ್ನು ಕೇಳ್ಕೊಂಡಿದ್ದಾರೆ ಅವರು, ಆ ರೀತಿ ಆಗದಂತೆ ನೋಡ್ಕೊಳ್ಳಿ ಅಂತ. ಇನ್ನು ಕೇಸಿನ ವಿಚಾರಣೆಯನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಸಿ ಅಂತ ಕೇಳ್ಕೊಂಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಮಾಡಿದರೆ ಶೀಘ್ರ ವಿಚಾರಣೆ ಆಗುತ್ತೆ, ಆರೋಪಿಗಳಿಗೆ ಶೀಘ್ರದಲ್ಲೇ ಶಿಕ್ಷೆ ಆಗಬಹುದು, ಶಿಕ್ಷೆ ಆಗಿ ಅವರಿಗೆ ಶಿಕ್ಷೆ ಸಿಕ್ಕಂತಾಗತ್ತೆ, ಅಪರಾಧ ಸಾಬೀತಾಗತ್ತೆ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಜೊತೆಗೆ ಕೇಸಿನಲ್ಲಿ ನಿಮ್ಮ ಪರವಾಗಿ ವಕೀಲರನ್ನು ನೇಮಿಸಿ ಅಂತ SPP ಸೂಚಿಸಿದ್ದಾರೆ. ಅಂದರೆ ಈ ಕೇಸ್ನ SPP. ಬಟ್ ನಮಗೆ ಯಾರನ್ನ ನೇಮಕ ಮಾಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ, ಅದಕ್ಕೆ ನೀವು ಸಹಕಾರ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅವರ ತಂದೆಯನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಸದ್ಯ ಗೃಹ ಸಚಿವರು ಬಂದು ರೇಣುಕಾಸ್ವಾಮಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು, ಅವ್ರ ತಂದೆಯವರು ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈಗ ಗೃಹ ಸಚಿವರು ಬಂದಿದ್ರು, ಜೊತೆಗೆ ಈಗ ಗೋವಿಂದ ಕಾರಜೋಳ ಅವರು ಕೂಡ ಬಂದಿದ್ರು, ವಿಜೇಂದ್ರ ಅವರು ಕೂಡ ಬಂದಿದ್ರು. ಏನಂತ ಮಾತಾಡಿದ್ರು ಸರ್, ಏನು ಹೇಳಿದ್ರು? ಏನಿಲ್ಲ, ನಮಗೆ ಧೈರ್ಯವಾಗಿರಿ ಅಂದರು. ನಾವು ಸರ್ಕಾರ ಸರಿಯಾಗಿ ಮಿನಿಸ್ಟ್ರ್ ಅಂತೂ ಸರಿಯಾಗಿ ನಾವು ಕಾರ್ಯ ಇದು ಮಾಡ್ತಾಯಿದ್ವಿ. ಪೊಲೀಸ್ ಸ್ಟೇಷನ್ ಕಾರ್ಯ ಏನು ಇದು ಮಾಡ್ತೋ ಅದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿಗೂ ಅಪರಾಧಿಗಳನ್ನು ಏನು ಸಿಕ್ಕ ಶಿಕ್ಷೆ ಆಗೇ ಆಗುತ್ತೆ, ಯಾವ ರೀತಿ ಬಚಾವ್ ಆಗೋದಿಲ್ಲ. ನಿಮಗೆ ನಮ್ಮ ಸರ್ಕಾರ ಪೂರ್ಣ ಬೆಂಬಲ ಕೊಡ್ತಾ ಇದೆ, ಧೈರ್ಯವಾಗಿರ್ರಿ. ನಿಮಗೆ ಏನು ಅನುಕೂಲತೆ ಬೇಕೋ ಅದೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ, ಸಾಧ್ಯವಾದಷ್ಟು ಸಹಾಯ ಮಾಡ್ತೀವಿ. ನಾನು ನಮ್ಮ ಸೊಸೆ ಬಗ್ಗೆ ಕೇಳಿದೆ, ಅದಕ್ಕೆ ಒಂದು ಉದ್ಯೋಗದ ಕಾಯಂ ಉದ್ಯೋಗ ಅಂತದ್ದು ಕೊಡ್ರಿ, ಯಾಕಂದ್ರೆ ಸಣ್ಣಳಿದ್ದಾಳೆ, ಅವಳು ವಿದ್ಯಾಭ್ಯಾಸಕ್ಕಂತ. ಆಯಿತು, ಅದನ್ನು ಪರಿಶೀಲನೆ ಮಾಡ್ತೀವಿ ಅಂದ್ವಿ. ನಾವು ಅದಕ್ಕೊಂದು ಮೆಮೊರಂಡಮ್ಮು ಕೊಟ್ಟಿದ್ದೀವಿ. ಎಲ್ಲರೂ ಸಾಂತ್ವನ ಹೇಳಿದ್ದಾರೆ. ಎಲ್ಲರೂ ಹೇಳೋದು ಧೈರ್ಯವಾಗಿರ್ರಿ, ಎಲ್ಲ ಅವರಿಗೆ ಶಿಕ್ಷೆ ಆಗುತ್ತೆ. ನಮಗೆ ಬೇಕಾಗಿರೋದು ಶಿಕ್ಷೆನೇ, ನಮ್ಮ ಸೊಸೆಗೆ ಒಂದು ಉದ್ಯೋಗ. ನಮಗೇನೆಂದರೆ ಇಷ್ಟು ಆಗಬೇಕು ಅಂತ ಒಂದು ಆಸೆ ಇದೆ. ಅಂದರೆ ಅವನಿಗೆ ಶಿಕ್ಷೆ ಆದರೆ ಆ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮಗೆ ಪದೇ ಪದೇ ಅವನ ಕಿರುಕುಳ ಕೊಟ್ಟದ್ದೇ ನನಗೆ ನೆನಪಿಗೆ ಬರುತ್ತೆ. ಹೀಗಾಗಿ ಆ ಒಂದು ಇದು ಬೇಡಿಕೆ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ನಮ್ಮ ಮಾಧ್ಯಮದವರು ಸ್ಪಂದಿಸಿದ್ರಿ, ಪೇಪರ್ನಲ್ಲಿ ಸ್ಪಂದಿಸಿರಿ. ಇಡೀ ಕರ್ನಾಟಕ ಜನತೆ ನನ್ನ ನೋವಿಗೆ ಎಲ್ಲ ಅನುಕಂಪ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಾನು ಈ ಮೂಲಕ ಎಲ್ಲರಿಗೂ ಕೂಡ ಧನ್ಯವಾದ ಮತ್ತು ನಮಸ್ಕಾರನ ತಿಳಿಸ್ತಾ ಇದ್ದೀನಿ.
ಸರ್ ವಕೀಲರ ಮೂಲಕ ಅಂದ್ರೆ ನೀವೇನಾದ್ರೂ ಪ್ರತ್ಯೇಕವಾಗಿ ವಕೀಲರನ್ನ ಇಡಬೇಕು ಅಂತ ಏನಾದ್ರು ಇನ್ನೂ ತೀರ್ಮಾನ ಇನ್ನೂ ನಿರ್ಧಾರ ಮಾಡಿಲ್ಲ. ನಾವು ಇದರಲ್ಲಿಂದ ಹೊರಗೆ ಬಂದಿಲ್ಲ ಇನ್ನು. ಅದಕ್ಕಿನ್ನೂ ನಾವು ನಮ್ಮ ಬಂಧು ಬಳಗ, ಸ್ನೇಹಿತರು, ಆಪ್ತರು ಎಲ್ಲ ಸೇರ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತ ಅದನ್ನು ಚರ್ಚೆ ಮಾಡ್ತೀವಿ. ಮಾಡಬೇಕಂತಲೇ ಇದ್ದೀವಿ. ಆದರೆ ಅದು ಇನ್ನೂ ಆಗಿಲ್ಲ, ತೀರ್ಮಾನ ಆಗಿಲ್ಲ. ಸರ್ ಇಲ್ಲಿಯವರೆಗಿನ ತನಿಖೆ ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ ಅಂತೇಳಿ, ಇಲ್ಲಿವರೆಗಿನ ತನಿಖೆ ಸರಿ ಅನ್ಸಿದೆ? ಆಗಿದೆ. ಈಗ ಸುದೀಪ್ ಅವರು ಸೇರಿದಂತೆ ಸಾಕಷ್ಟು ಜನ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಾ ಅಂತ? ಹೌದು ಎಲ್ಲ ಧನ್ಯವಾದ ಹೇಳ್ತಾರೆ. ಯಾಕಂದ್ರೆ ಇಡೀ ಫಿಲ್ಮ್ ಫೀಲ್ಡೇ ಬಂದಿತ್ತು. ಅವ್ರು ಯಾರು ಪ್ರೆಸಿಡೆಂಟು, ನಿರ್ಮಾಪಕರ ಇವರು ಬಂದು, ಫಿಲ್ಮ್ ಚೇಂಬರ್ನವರು ಬಂದು ಕೂಡ ಅವ್ರು ನಮ್ಮಲ್ಲಿ ಕ್ಷಮಾಪಣೆ ಕೇಳಿದ್ರು. ನಾವು ಇದೆಲ್ಲ ಮಾಡಿದ್ವಿ, ಆಗಿರೋದು ದೊಡ್ಡ ತಪ್ಪು, ಅದು ಮಾಡಬಾರ್ದಾಗಿತ್ತು, ಆ ರೀತಿ ಆಗಬಾರ್ದಿತ್ತು, ಅದಕ್ಕೆ ಬೇಕಾದಷ್ಟು ಶಿಕ್ಷೆ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಬೇರೆ ಆದಷ್ಟು ಅವ್ರೇನೋ ಆಗಿದ್ದರೆ ಬೇರೆ ರೀತಿ ಇದು ಮಾಡಬಾಯ್ತು. ಹಿಂಗೆ ಅಮಾನುಷವಾಗಿ ಕೊಲೆ ಮಾಡ್ತಕ್ಕಂಥ ಏನು ಘಟನೆ ಅಲ್ಲ ಅಂತ ಅವರು ಕೂಡ ಸಾಂತ್ವನ ಹೇಳಿ ಅವರು ಸಹಾಯ ಮಾಡಿ ಹೋಗಿದ್ದಾರೆ. ಇದು ರೇಣುಕಾಸ್ವಾಮಿ ಅವರ ತಂದೆಯ ಮಾತು. ಕ್ಯಾಮರಾಮನ್ ಲೋಕೇಶ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.